ಕೇವಲ ಮಹಿಳೆಯರಿಗೆ ರಿಸರ್ವೇಶನ್ ಕೊಡುದಲ್ಲ, ಅದರ ಜೊತೆಗೆ ಇನ್ನೆರಡು ವಿಚಾರವನ್ನು ಇಟ್ಟುಕೊಂಡು 3 ಇದರ ಏನು ಕಾನೂನಿನ ಬಗ್ಗೆ ಸಂಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕ್ಷೇತ್ರ ವಿಂಗಡಣೆ, ದೇಶದಲ್ಲಿರ್ತಕ್ಕಂಥ ಏನು ಸಂಸದೀಯ ಕ್ಷೇತ್ರ 525 ಇದ್ರೆ ಅದನ್ನು 850ಕ್ಕೆ ತಗೊಂಡು ಹೋಗತಕ್ಕಂತ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಅನುಮೋದನೆ ಕೊಡ್ಲಿಕ್ಕೋಸ್ಕರ ಅದರಲ್ಲಿ ಮಹಿಳಾ ಈ ಬಿಲ್ ಅನ್ನು ಕೂಡ ಜೋಡಣೆ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದರ ಜೊತೆ ಏನು ನಮ್ಮ ಜನಗಣತಿಯನ್ನು ಕೂಡ ಸೇರಿಸಿಕೊಂಡು ಈ 3ಕ್ಕೂ ಒಟ್ಟಿಗೆ ಒಂದು ವಿಶೇಷ ಸಭೆಯನ್ನು ಕರೆದು ಇವತ್ತು ಅದಕ್ಕೋಸ್ಕರ ಸಭೆ ನಡೆದಿದೆ. ಇದನ್ನು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನತಕ್ಕಂತ ಒಂದು ಮುದ್ರೆ ಹೊತ್ತಕ್ಕೋಸ್ಕರ ಇದು ಮಾಡಿದಂತ ಒಂದು ಕುತಂತ್ರ. ನಮ್ಗೆ ಗೊತ್ತುಂಟು, UPA 1 ಮತ್ತು UPA 2ರಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಬಿಲ್ಗಳು ಬಂದಾಗ ವಿರೋಧ ಪಕ್ಷಗಳು NDA ಪಕ್ಷಗಳು ಒಟ್ಟಾಗಿ ಈ ಬಿಲ್ ಅನ್ನು ಕಾರ್ಯಗತ ಆಗದಾಗೆ ನೋಡಿಕೊಂಡಂತ ಒಂದು ವಿಶೇಷ ಲೇಖನಗಳು ಕೂಡ ನಾವು ಓದಿದ್ದೇವೆ. ಆದರೆ ಇವತ್ತು ಅವರಿಗೆ ಮಹಿಳೆಯರಿಗೆ ಕೊಡತಕ್ಕಂತ ಹಕ್ಕಿನ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ. ಅದನ್ನು ಮುಂದೆ ಇಟ್ಕೊಂಡು ತಮ್ಮ ಹಿಂದಿನ ಭಾಗದಲ್ಲಿ ಅವರ ಏನು ಕ್ಷೇತ್ರ ವಿಂಗಡಣೆ ಬಗ್ಗೆ ಅವರ ದೊಡ್ಡ ಒಂದು ಕುತಂತ್ರ ಮಾಡಲಿಕ್ಕೆ ಹೊರಟಿದ್ದಾರೆ.